ಸೆಂಚುರಿ ದಾಟಿದೆ ಅಂತ ಚಿಂತೆ ಮಾಡ್ತಿದ್ದೀರಾ? ನಿಮಗೊಂದು ಭರ್ಜರಿ ಗುಡ್ ನ್ಯೂಸ್. ಇನ್ನು ಮುಂದೆ ಪೆಟ್ರೋಲ್ ಬಂಕ್ಗಳಲ್ಲಿ ಕೇವಲ 80 ರೂಪಾಯಿಗೆ ನಿಮ್ಮ ಗಾಡಿಗೆ ಪೆಟ್ರೋಲ್ ಸಿಗಲಿದೆ. ಇದು ಖುದ್ದು ಕೇಂದ್ರ ಸರ್ಕಾರವೇ ಪೆಟ್ರೋಲ್ ಬಂಕ್ಗಳಲ್ಲಿ ಬಿಡುಗಡೆ ಮಾಡಿದ ಹೊಸ ರೀತಿಯ ಇಂಧನ. ಈ ಇಂಧನವನ್ನ ನಿಮ್ಮ ವೆಹಿಕಲ್ಗೆ ಹಾಕಬಹುದಾ? ಇದರಿಂದ ಆಗುವ ಉಳಿತಾಯ ಎಷ್ಟು? ಲಾಭ ನಷ್ಟ ಏನು? ಇಷ್ಟೊಂದು ಕಮ್ಮಿ ರೇಟ್ಗೆ ಇಂಧನ ಕೊಡಲು ಸರ್ಕಾರ ಮಾಡಿದ ಬೃಹತ್ ಮಾಸ್ಟರ್ ಪ್ಲಾನ್ ಏನು? ಕೇವಲ 80 ರೂಪಾಯಿಗೆ ಸಿಗುವ ಈ ಹೊಸ ಇಂಧನದ ಹಿಂದಿರುವ ಬೃಹತ್ ಆರ್ಥಿಕ ಲೆಕ್ಕಾಚಾರ ಏನ್ ಗೊತ್ತಾ? ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಬಾಸ್ವಾಲಾ ಡೈಲಿ ಕನ್ನಡ. ನಾನು ರಕ್ಷಿತಾ ಶಿಶಿರ್. ಇತ್ತೀಚೆಗೆ ಭಾರತ ಸರ್ಕಾರವು ಇಂಧನ ವಲಯದಲ್ಲಿ ಒಂದು ಪ್ರಮುಖವಾದ ಹೆಜ್ಜೆಯನ್ನ ಇಟ್ಟಿದೆ. ದಿನನಿತ್ಯ ವಾಹನ ಬಳಸುವ ಪ್ರತಿಯೊಬ್ಬರಿಗೂ ನೇರವಾಗಿ ಸಂಬಂಧಿಸಿದ ವಿಚಾರ ಇದಾಗಿದೆ. ಅದೇನಂದ್ರೆ, ಮಾರುಕಟ್ಟೆಯಲ್ಲಿ ಈಗಿರುವ ಸಾಮಾನ್ಯ ಪೆಟ್ರೋಲ್ ಬೆಲೆ ಈಗಾಗಲೇ 100 ರೂಪಾಯಿ ದಾಟಿದೆ. ಇಂಥ ಹೊತ್ತಿನಲ್ಲಿ ಲೀಟರ್ಗೆ 80 ರೂಪಾಯಿ ಬೆಲೆ ಇರುವ ಹೊಸ ಪೆಟ್ರೋಲ್ ಒಂದನ್ನ ಭಾರತದಲ್ಲಿ ಪರಿಚಯಿಸಲಾಗಿದೆ. ಹೌದು, ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಇದೇ ಜೂನ್ 5, 2026ರಂದು ದೆಹಲಿಯಲ್ಲಿ ಇಂಧನವನ್ನ ಅಧಿಕೃತವಾಗಿ ವಾಣಿಜ್ಯ ಬಳಕೆಗೆ ಬಿಡುಗಡೆ ಮಾಡಿದ್ದಾರೆ. ಟ್ಯಾಕ್ಸ್ ಎಲ್ಲ ಸೇರಿ ಇದರ ಬೆಲೆಯನ್ನ ಲೀಟರ್ಗೆ 82.12 ಅಂತ ನಿಗದಿಪಡಿಸಲಾಗಿದೆ. ಪೆಟ್ರೋಲ್ ಬೆಲೆ ಏರಿಕೆಯಿಂದ ಕಂಗೆಟ್ಟಿರುವ ಜನರಿಗೆ ಲೀಟರ್ಗೆ 20 ರಿಂದ 30 ರೂಪಾಯಿ ಉಳಿತಾಯ ಎನ್ನುವುದು ಮೇಲ್ನೋಟಕ್ಕೆ ಅತ್ಯಂತ ಆಕರ್ಷಕವಾಗಿ ಕಾಣುತ್ತದೆ. ಆದ್ರೆ ವಿಷಯ ಇಷ್ಟಕ್ಕೆ ಮುಗಿಯುವುದಿಲ್ಲ. ಈ ಅಗ್ಗದ ಇಂಧನ ಎಲ್ಲಿ ಸಿಗುತ್ತೆ? ಇದನ್ನ ನೀವು ನಿಮ್ಮ ಪ್ರಸ್ತುತ ಕಾರಿಗೆ ಅಥವಾ ಬೈಕಿಗೆ ಹಾಕಿಸಬಹುದಾ? ಇದರಿಂದ ನಿಮ್ಮ ವಾಹನದ ಮೈಲೇಜ್ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ? ಒಂದು ವೇಳೆ ನೀವು ಈ ಇಂಧನವನ್ನ ಬಳಸಿದ್ರೆ ನಿಮ್ಮ ವಾಹನದ ವಿಮೆ ಅಂದ್ರೆ ಇನ್ಶೂರೆನ್ಸ್ ಕತೆ ಏನು? ಹಾಗೂ ಸರ್ಕಾರ ಇದ್ದಕ್ಕಿದ್ದಂತೆ ಈ ನಿರ್ಧಾರವನ್ನ ಏಕೆ ಕೈಗೊಂಡಿದೆ? ಈ ವಿಡಿಯೋದಲ್ಲಿ ಎಲ್ಲಾ ಪ್ರಶ್ನೆಗೂ ಉತ್ತರ ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಮೊದಲಿಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಈ ಹೊಸ ಇಂಧನ ಯಾವುದು ಅಂತ. ಈ ಹೊಸ ಇಂಧನವನ್ನ ತಾಂತ್ರಿಕ ಭಾಷೆಯಲ್ಲಿ E85 ಅಂತ ಕರೀತಾರೆ. ಅಂದ್ರೆ ಈ ಎಥನಾಲ್ ಮತ್ತು 85 ಅಂದ್ರೆ ಶೇಕಡವಾರು ಪ್ರಮಾಣ. ಈ ಇಂಧನದಲ್ಲಿ 85% ಎಥನಾಲ್ ಅನ್ನ ಬೆರೆಸಲಾಗುತ್ತದೆ ಮತ್ತು ಕೇವಲ 15% ಮಾತ್ರ ಸಾಂಪ್ರದಾಯಿಕ ಪೆಟ್ರೋಲ್ ಇರ್ತದೆ. ಎಥನಾಲ್ ಎನ್ನುವುದು ಕಬ್ಬು, ಮೆಕ್ಕೆಜೋಳ ಅಥವಾ ಇತರ ಕೃಷಿ ಉತ್ಪನ್ನಗಳಿಂದ ತಯಾರಾಗುವ ಒಂದು ರೀತಿಯ ಜೈವಿಕ ಇಂಧನವಾಗಿದೆ, ಅಂದ್ರೆ ಬಯೋಫ್ಯೂಯಲ್. ನಮ್ಮ ದೇಶಕ್ಕೆ ಇದು ಹೊಸದಿರ್ಬೋದು, ಆದ್ರೆ ಜಾಗತಿಕ ಮಟ್ಟದಲ್ಲಿ ಇದೇನು ಹೊಸ ಪ್ರಯೋಗವಲ್ಲ. ಉದಾಹರಣೆಗೆ ಬ್ರೆಜಿಲ್ ನಂತಹ ಅನೇಕ ದೇಶಗಳಲ್ಲಿ ಕಳೆದ ಹಲವು ದಶಕಗಳಿಂದ ಈ ಎಥನಾಲ್ ಮಿಶ್ರಿತ ಇಂಧನವನ್ನ ಅತ್ಯಂತ ಯಶಸ್ವಿಯಾಗಿ ಬಳಸುತ್ತಿದ್ದಾರೆ. ಆದ್ರೆ ನಾವು ಗಮನಿಸಬೇಕಾದ ಪ್ರಮುಖ ವಿಚಾರವೇನಂದ್ರೆ, ಬ್ರೆಜಿಲ್ ದೇಶದಲ್ಲಿ ಓಡುವ ಕಾರುಗಳಿಗೂ ಮತ್ತು ಪ್ರಸ್ತುತ ನಮ್ಮ ದೇಶದಲ್ಲಿ ಅಂದ್ರೆ ಭಾರತದಲ್ಲಿ ಓಡುತ್ತಿರುವ ಕಾರುಗಳಿಗೂ ತಾಂತ್ರಿಕವಾಗಿ ಬಹಳ ದೊಡ್ಡ ವ್ಯತ್ಯಾಸವಿದೆ. ಅಲ್ಲಿನ ವಾಹನಗಳ ಎಂಜಿನ್ ವಿನ್ಯಾಸವೇ ಬೇರೆ ರೀತಿಯದ್ದಾಗಿದೆ. ಇದರ ಬಗ್ಗೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ವಿವರವಾಗಿ ಹೇಳ್ತಾನೆ. ಈ ಇಂಧನವು ಪೆಟ್ರೋಲ್ಗಿಂತ 20-25 ರು ಅಗ್ಗವಾಗಿದೆ. ಟ್ಯಾಕ್ಸ್ ಎಲ್ಲ ಸೇರಿ ಇಂಧನದ ಪ್ರತಿ ಲೀಟರ್ ಬೆಲೆ 82.12 ರೂಪಾಯಿ. ಈಗ ಪ್ರತಿಯೊಬ್ಬರ ಮನಸ್ಸಲ್ಲೂ ಮೂಡಬಹುದಾದ ಬಹುಮುಖ್ಯವಾದ ಪ್ರಶ್ನೆ ಏನಂದ್ರೆ, ಇಂಧನ ಬಳಸಿದ್ರೆ ನಮ್ಗೆ ಆರ್ಥಿಕವಾಗಿ ಲಾಭವಾಗುತ್ತದೆ ಅಂತ ಅನ್ನೋದು. ಈ ಪ್ರಶ್ನೆಗೆ ಉತ್ತರಿಸಲು ನಾವು ವಿಜ್ಞಾನದ ಒಂದು ಸಣ್ಣ ನಿಯಮವನ್ನ ಅರ್ಥ ಮಾಡಿಕೊಳ್ಳಬೇಕು. ಅದನ್ನ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಕರೀತಾರೆ, ಅಥವಾ ಉಷ್ಣ ಮೌಲ್ಯ ಎಂದು ಸಹ ಕರೀತಾರೆ. ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಹೇಳಿದ್ರೆ, ಒಂದು ನಿರ್ದಿಷ್ಟ ಪ್ರಮಾಣದ ಇಂಧನವನ್ನ ಇಂಜಿನ್ ನಲ್ಲಿ ಸುಟ್ಟಾಗ ಅದರಿಂದ ಎಷ್ಟು ಪ್ರಮಾಣದ ಶಕ್ತಿ ಬಿಡುಗಡೆ ಆಗುತ್ತದೆ ಅನ್ನೋದು ಅಳತೆ. ವಾಸ್ತವವೇನಂದ್ರೆ, ಎಥನಾಲ್ ನ ಕ್ಯಾಲೋರಿಫಿಕ್ ಮೌಲ್ಯವು ಪೆಟ್ರೋಲ್ಗಿಂತ ತೀರಾ ಕಡಿಮೆ ಇದೆ. ಅಂದ್ರೆ ನೀವು 1 ಲೀಟರ್ ಶುದ್ಧ ಪೆಟ್ರೋಲ್ ಅನ್ನ ಸುಟ್ಟಾಗ ಸಿಗುವ ಶಕ್ತಿಗಿಂತ 1 ಲೀಟರ್ E85 ಇಂಧನವನ್ನ ಸುಟ್ಟಾಗ ಸಿಗುವ ಶಕ್ತಿಗೆ ಸುಮಾರು 30% ಕಡಿಮೆ ಆಗುತ್ತೆ. ಇದರ ನೇರ ಪರಿಣಾಮ ನಿಮ್ಮ ವಾಹನದ ಮೈಲೇಜ್ ಮೇಲೆ ಬೀಳುತ್ತದೆ. ಅಂದ್ರೆ ಪೆಟ್ರೋಲ್ ವಾಹನವು 1 ಕಿಲೋಮೀಟರ್ ಸಾಗಲು ಎಷ್ಟು ಇಂಧನವನ್ನ ಕುಡಿಯುತ್ತದೆಯೋ ಅದಕ್ಕಿಂತ 30% ಹೆಚ್ಚು ಇಂಧನವನ್ನ E85 ಬಳಸಿದಾಗ ಕುಡಿಯುತ್ತದೆ. ಹೀಗಾಗಿ ನೀವು ಪೆಟ್ರೋಲ್ ಬಂಕ್ ನಲ್ಲಿ 20 ರೂಪಾಯಿ ಕಡಿಮೆ ಕೊಟ್ಟು ಇಂಧನವನ್ನ ಹಾಕಿಸಿದರೂ ಸಹ ಆ ಇಂಧನವು ನಿಮಗೆ ಕಡಿಮೆ ಮೈಲೇಜ್ ನೀಡುವುದರಿಂದ ಪ್ರತಿ ಕಿಲೋಮೀಟರ್ ತಲುಪಿದಾಗ ಒಟ್ಟು ವೆಚ್ಚ ಹೆಚ್ಚು ಕಡಿಮೆ ಪೆಟ್ರೋಲ್ನಷ್ಟೇ ಸಮವಾಗಿರ್ತದೆ ಅನ್ನೋದು ಎಕ್ಸ್ಪರ್ಟ್ಗಳ ಮಾತು. ಹಾಗಾಗಿ ಆರ್ಥಿಕ ದೃಷ್ಟಿಯಿಂದ ನೋಡಿದಾಗ ಇಲ್ಲಿ ಗ್ರಾಹಕನಿಗೆ ಆಗುವ ಬೃಹತ್ ಆರ್ಥಿಕ ಉಳಿತಾಯವೇನೂ ಇಲ್ಲ ಅಂತ ನನಗನ್ಸುತ್ತೆ. ವಾಸ್ತವದಲ್ಲಿ ಗಾಡಿಗೆ ಇಂಧನದ ಬೆಲೆ ಜಾಸ್ತಿ ಆದ್ರೆ ಎಥನಾಲ್ ನಂತಹ ಪರ್ಯಾಯ ಮಾರ್ಗವನ್ನ ಹುಡುಕ್ತಿವಿ. ಆದ್ರೆ ನಮ್ಮ ಲೈಫ್ ನಲ್ಲಿ ಅನಿರೀಕ್ಷಿತವಾಗಿ ಬರುವ ದೊಡ್ಡ ದೊಡ್ಡ ಖರ್ಚುಗಳಿಗೆ, ಮುಖ್ಯವಾಗಿ ಮೆಡಿಕಲ್ ಎಮರ್ಜೆನ್ಸಿಗಳಿಗೆ ನಮ್ಮ ಹತ್ತಿರ ಏನು ಪರ್ಯಾಯ ಮಾರ್ಗ ಇದೆ? ಅದಕ್ಕೆ ಹೇಳೋದು, ಪ್ರೊಟೆಕ್ಷನ್ ಅಂದ್ರೆ ನಮ್ಮ ಕುಟುಂಬದ ಆರ್ಥಿಕ ಬದ್ಧತೆಯ ಟರ್ಮ್ ಇನ್ಶೂರೆನ್ಸ್ ಹಾಗೂ ನಿಮ್ಮ ಮತ್ತು ಫ್ಯಾಮಿಲಿ ಆರೋಗ್ಯಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಇವೆರಡು ಮೊದಲೇ ಮಾಡಿಸಿಟ್ಕೋಬೇಕು ಅಂತ. ಆಗ ಅಷ್ಟೇ ದೊಡ್ಡ ಕಷ್ಟ ಬಂದ್ರೂ ನಿಮ್ಮ ಹಣ ಸೇವ್ ಆಗಿರುತ್ತೆ. ಆದ್ರೆ ನನ್ಗೆ ಗೊತ್ತು, ತುಂಬಾ ಜನರಿಗೆ ಸವಾಲು ಎದುರಾಗೋದೇ ಇಲ್ಲಿ ಯಾವ ಇನ್ಶೂರೆನ್ಸ್ ಪ್ಲಾನ್ ಸರಿಯಾಗಿದೆ, ನಿಮ್ಗೆ ಯಾವ್ದು ಸೂಕ್ತ ಅನ್ನೋದು ಡಿಸೈಡ್ ಮಾಡೋದು ಹೆಚ್ಚಿನವರಿಗೆ ಗೊತ್ತಿಲ್ಲ. ಹಾಗೂ ಅದು ತುಂಬಾ ಕಷ್ಟ ಅನ್ನೋ ಭಾವನೆಯಿಂದ ಸುಮಾರು ಜನ ಇನ್ಶೂರೆನ್ಸೇ ಮಾಡ್ಸಿರೋದಿಲ್ಲ. ಆದ್ರೆ ನೀವು ಈಗ ಚಿಂತೆ ಮಾಡ್ಬೇಕು ಅಂತಿಲ್ಲ. ನಾನು ವೈಯಕ್ತಿಕವಾಗಿ ಒಂದು
ಒಳ್ಳೆ ಪ್ಲಾಟ್ಫಾರ್ಮ್ ಬಗ್ಗೆ ನಿಮಗೆ ಹೇಳ್ತೇನೆ. ಇಲ್ಲಿ ನಿಮ್ಮ ಎಲ್ಲ ಕನ್ಫ್ಯೂಷನ್ ಸೂಪರ್ ಈಸಿಯಾಗಿ ಪರಿಹಾರ ಕೂಡ ಆಗುತ್ತೆ. ಟರ್ಮ್ ಇನ್ಶೂರೆನ್ಸ್ ಪ್ರೀಮಿಯಂ ಸ್ಟಾರ್ಟ್ ಆಗೋದೇ ಕೇವಲ ತಿಂಗಳಿಗೆ 400ರಿಂದ 500 ರೂಪಾಯಿಗಳಿಂದ. ಅಂದ್ರೆ ಒಂದು ದಿನದ ಟೀ ಕಾಫಿ ಖರ್ಚನ್ನ ಎತ್ತಿಟ್ರೆ ತಿಂಗಳಿಗೆ 400ರಿಂದ 500 ರೂಪಾಯಿ ಆಗ್ಬೋದು ಅಲ್ವಾ. ಇಲ್ಲಿ ಕಂಪೇರ್ ಮಾಡೋದಕ್ಕೆ 51ಕ್ಕೂ ಹೆಚ್ಚು ಇನ್ಶೂರೆನ್ಸ್ ಪಾರ್ಟ್ನರ್ಸ್ ಕೂಡ ಇದ್ದಾರೆ. ನಿಮ್ಗೆ ಅಪ್ ಟು 15% ವರೆಗೂ ಡಿಸ್ಕೌಂಟ್ ಸಿಗುತ್ತೆ ಮತ್ತು ಕೋಟಿಗಟ್ಟಲೆ ಕವರೇಜ್ ಕೂಡ ಲಭ್ಯ ಇದೆ. ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಮಾತನಾಡೋದಾದ್ರೆ ಇದು ಕೂಡ ಅಷ್ಟೇ, ಕೇವಲ 400ರಿಂದ 500ಗೆ ಮಂತ್ಲಿ ಪ್ರೀಮಿಯಂ ನಿಂದ ಸ್ಟಾರ್ಟ್ ಆಗುತ್ತೆ. ಕೋಟಿಗಟ್ಟಲೆ ಕವರೇಜ್ ಇದ್ರಲ್ಲೂ ಇದೆ. ಇದರಲ್ಲಿ ನಿಮ್ಗೆ ಅಪ್ ಟು 25% ವರೆಗೂ ಡಿಸ್ಕೌಂಟ್ ಕೂಡ ಇರುತ್ತೆ. ಎಲ್ಲಕ್ಕಿಂತ ಬೆಸ್ಟ್ ಅಂದ್ರೆ ಜಸ್ಟ್ ಹಾಫ್ ಅನ್ ಅವರ್ ಅಲ್ಲಿ ಕ್ಲೈಮ್ ಸಪೋರ್ಟ್ ಇರುತ್ತೆ ಮತ್ತು ನಿಮ್ಮ ಎಲ್ಲ ಹಾಸ್ಪಿಟಲ್ ಕೆಲಸ ನೋಡಿಕೊಳ್ಳಲು ಒಬ್ಬ ಡೆಡಿಕೇಟೆಡ್ ಹೆಲ್ತ್ ಮ್ಯಾನೇಜರ್ ಕೂಡ ಇರ್ತಾರೆ. ಅಂದ್ರೆ ನಿಮ್ಗೆ ಎಲ್ಲ ಟೆನ್ಷನ್ ತಲೆಯಲ್ಲಿ ಇಟ್ಕೊಂಡು ಓಡಾಡಬೇಕಾದ ಅವಶ್ಯಕತೆ ಇರೋದಿಲ್ಲ. ಇಷ್ಟೊಂದು ಕಡಿಮೆ ಪ್ರೀಮಿಯಂನಲ್ಲಿ ಇಡೀ ಕುಟುಂಬಕ್ಕೆ ಆರ್ಥಿಕ ಸುರಕ್ಷತೆ ಸಿಗುತ್ತೆ ಅಂದಮೇಲೆ ತಡ ಯಾಕೆ? ಹಿಂದೆ ಪ್ಲಾನ್ ಮಾಡಿ ನೆಮ್ಮದಿಯಾಗಿರಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ ಅಥವಾ ಇವರ ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಓಕೆ, ಮತ್ತೆ ನಾವು ಎಥನಾಲ್ ಬಗ್ಗೆ ವಿಷಯಕ್ಕೆ ಬರೋದಾದ್ರೆ, ಬೆಲೆ ಮತ್ತು ಮೈಲೇಜ್ ಲೆಕ್ಕಾಚಾರದ ನಂತರ ನಾವು ಎದುರಿಸಬೇಕಾದ ಅತಿ ದೊಡ್ಡ ತಾಂತ್ರಿಕ ಸವಾಲು ಅಂದ್ರೆ ನಮ್ಮ ಕಾರುಗಳಿಗೆ ಅದು ಹೊಂದಾಣಿಕೆ ಆಗುತ್ತಾ, ಕಂಪ್ಯಾಟಬಿಲಿಟಿ ಇದೆಯಾ ಅನ್ನೋದು. ದಯವಿಟ್ಟು ನೆನಪಿರ್ಲಿ, ಒಂದು ದೇಶದಲ್ಲಿ ಪ್ರಸ್ತುತ ಓಡಾಡುತ್ತಿರುವ 95%ಕ್ಕೂ ಹೆಚ್ಚು ಕಾರುಗಳು E85 ಇಂಧನಕ್ಕಾಗಿ ವಿನ್ಯಾಸಗೊಳಿಸಲಾಗಿಲ್ಲ. ಎಥನಾಲ್ ಒಂದು ಆಲ್ಕೋಹಾಲ್ ಆಗಿದ್ದು ಇದು ವಾತಾವರಣದಲ್ಲಿರುವ ತೇವಾಂಶವನ್ನ ಹೀರಿಕೊಳ್ಳುವ ಗುಣವನ್ನ ಹೊಂದಿದೆ. ಅಲ್ಲದೆ ಸಾಂಪ್ರದಾಯಿಕ ರಬ್ಬರ್ ಪೈಪ್ಗಳು ಮತ್ತು ಪ್ಲಾಸ್ಟಿಕ್ ಬಿಡಿ ಭಾಗಗಳಿಗೆ ಎಥನಾಲ್ ತಾಗಿದಾಗ ಅವು ಬೇಗನೆ ಸವೆದು ಹೋಗುತ್ತವೆ. ನಿಮ್ಮ ಸಾಮಾನ್ಯ ಪೆಟ್ರೋಲ್ ಇಂಜಿನ್ಗೆ 85% ಎಥನಾಲ್ ಅನ್ನ ಹಾಕಿದ್ರೆ ಇಂಜಿನ್ ನಾಕಿಂಗ್ ಆಗುವುದು ಮತ್ತೆ ಫ್ಯೂಯಲ್ ಇಂಜೆಕ್ಟರ್ಗಳು ಹಾಳಾಗುವ ಸಾಧ್ಯತೆ 100ರಷ್ಟಿದೆ. ಸಾಮಾನ್ಯವಾಗಿ ಪ್ರಸ್ತುತ ಪೆಟ್ರೋಲ್ ವಾಹನಗಳು ಗರಿಷ್ಠ ಅಂತ ಹೇಳಿದ್ರೆ ಕೇವಲ E20 ಮಟ್ಟದವರೆಗೆ, ಅಂದ್ರೆ 20% ಎಥನಾಲ್ ಮಿಶ್ರಿತ ಇಂಧನವನ್ನ ಮಾತ್ರ ತೆಗೆದುಕೊಳ್ಳಬಲ್ಲವು. ಅದಕ್ಕಿಂತ ಹೆಚ್ಚಿನ ಪ್ರಮಾಣವನ್ನಲ್ಲ ಎಂದು ವಾಹನ ತಯಾರಕರು ಸ್ಪಷ್ಟವಾಗಿ ಹೇಳ್ತಾರೆ. ಇದೇ ಕಾರಣಕ್ಕಾಗಿ ಪೆಟ್ರೋಲ್ ಬಂಕ್ಗಳಲ್ಲಿ E85 ಇಂಧನಕ್ಕಾಗಿ ಪ್ರತ್ಯೇಕವಾದ ಒಂದು ವಿಭಿನ್ನವಾಗಿ ಕಾಣುವ ಡಿಸ್ಪೆನ್ಸರ್ ಅನ್ನು ಕೂಡ ಅಳವಡಿಸಲಾಗಿದೆ. ಅಲ್ಲದೆ ಇದು ಎಷ್ಟೇ ಆಕರ್ಷಕ ಆಫರ್ ನೀಡಿದರೂ ಸಹ ದಯವಿಟ್ಟು ಅದನ್ನ ನಿಮ್ಮ ಈಗಿರುವ ನಾರ್ಮಲ್ ಪೆಟ್ರೋಲ್ ಕಾರ್ಗಳಿಗೆ ಹಾಕಿಸಬೇಡಿ ಅಂತ ಎಕ್ಸ್ಪರ್ಟ್ಗಳು ಕೂಡ ಹೇಳ್ತಾರೆ. ಒಂದು ವೇಳೆ ಅಚಾತುರ್ಯದಿಂದ E85 ಇಂಧನವನ್ನ ನಿಮ್ಮ ಸಾಮಾನ್ಯ ಕಾರಿಗೆ ಹಾಕಿ ಇಂಜಿನ್ ಹಾಳಾದ್ರೆ ವಿಮಾ ಕಂಪನಿಗಳು ಅಂದ್ರೆ ಇನ್ಶೂರೆನ್ಸ್ ಕಂಪನೀಸ್ ಆ ಕ್ಲೈಮ್ ಅನ್ನ ನೇರವಾಗಿ ತಿರಸ್ಕರಿಸ್ತವೆ. ತಪ್ಪು ಇಂಧನ ಬಳಕೆಯಿಂದ ಆಗುವ ಇಂಜಿನ್ ಹಾನಿಗೆ ಯಾವುದೇ ಕಾರ್ ಇನ್ಶೂರೆನ್ಸ್ ಕವರ್ ಆಗೋದಿಲ್ಲ ಎನ್ನುವುದನ್ನ ಗ್ರಾಹಕರು ನೆನಪಿನಲ್ಲಿ ಇಟ್ಕೋಬೇಕು. ಹಾಗಾದ್ರೆ ಈ E85 ಇಂಧನವನ್ನ ಯಾರು ಬಳಸಬೇಕು? E85 ಅಥವಾ ಹೆಚ್ಚಿನ ಪ್ರಮಾಣದ ಎಥನಾಲ್ ಆಧಾರಿತ ಇಂಧನವನ್ನ ಬಳಸಲು ನಿಮ್ಮ ಕಾರುಗಳು ಫ್ಲೆಕ್ಸಿ ಫ್ಯೂಯಲ್ ಮಾದರಿಯದ್ದಾಗಿರುವುದು ಬಹಳ ಮುಖ್ಯ. ಹಾಗಾದ್ರೆ E85 ಇಂಧನವನ್ನ ಯಾರು ಬಳಸಬೇಕು? E85 ಅಥವಾ ಹೆಚ್ಚಿನ ಪ್ರಮಾಣದ ಎಥನಾಲ್ ಆಧಾರಿತ ಇಂಧನಗಳನ್ನ ಬಳಸಲು ನಿಮ್ಮ ಕಾರುಗಳು ಫ್ಲೆಕ್ಸಿ ಫ್ಯೂಯಲ್ ಮಾದರಿಯದ್ದಾಗಿರುವುದು ಬಹಳ ಮುಖ್ಯ ಆಗಿರುತ್ತೆ. ಇದು ಕಾರುಗಳಲ್ಲೇ ಒಂದು ಪ್ರತ್ಯೇಕವಾದ ಮಾರ್ಗ. ಫ್ಲೆಕ್ಸಿ ಫ್ಯೂಯಲ್ ವಾಹನಗಳ ಇಂಜಿನ್ಗಳನ್ನ ವಿಶೇಷವಾದ ಲೋಹಗಳಿಂದ ಮತ್ತು ಸವೆತವನ್ನ ತಡೆಯುವಂತಹ ರಬ್ಬರ್ ಪೈಪ್ಗಳಿಂದ ನಿರ್ಮಿಸಲಾಗುತ್ತದೆ. ಇವುಗಳಲ್ಲಿ ಅಳವಡಿಸಲಾಗುವ ಸಾಫ್ಟ್ವೇರ್ ಮತ್ತು ಸೆನ್ಸಾರ್ಗಳು ವಾಹನದ ಟ್ಯಾಂಕ್ಗಳಲ್ಲಿ ಪೆಟ್ರೋಲ್ ಎಷ್ಟಿದೆ ಮತ್ತು ಎಥನಾಲ್ ಎಷ್ಟಿದೆ ಎಂಬುದನ್ನು ತಾನೇ ಗ್ರಹಿಸಿ ಅದಕ್ಕೆ ತಕ್ಕಂತೆ ಇಂಜಿನ್ ಕಾರ್ಯಕ್ಷಮತೆಯನ್ನ ಬದಲಾಯಿಸಿಕೊಳ್ಳುತ್ತವೆ. ಈಗಾಗಲೇ ಆಟೋಮೊಬೈಲ್ ಕಂಪನಿಗಳು ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತಿಯಾಗಿವೆ. ಮಾರುತಿ ಕಂಪನಿಯು ಈಗ ತಾನು ವ್ಯಾಗ್ನರ್ ಫ್ಲೆಕ್ಸಿ ಫ್ಯೂಯಲ್ ಮಾದರಿಯಲ್ಲಿ ಬಿಡುಗಡೆ ಮಾಡುತ್ತಿರುವುದಾಗಿ ಘೋಷಿಸಿದೆ. ಕೇವಲ ಕಾರುಗಳಷ್ಟೇ ಅಲ್ಲ, ದ್ವಿಚಕ್ರ ವಾಹನಗಳ ವಿಭಾಗದಲ್ಲಿ ಕೂಡ ಹೀರೋ ಮೋಟೋ ಕಾರ್ಪೋ ಕಂಪನಿಯು E85 ಮಟ್ಟದ ಇಂಧನದಿಂದ ಓಡಬಲ್ಲಂತಹ ಬೈಕ್ಗಳನ್ನ ಶೀಘ್ರವಾಗಿಯೇ ಮಾರುಕಟ್ಟೆಗೆ ತರುತ್ತಿದೆ. ಇದೆಲ್ಲವನ್ನ ನೋಡಿದಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ಗೊಂದಲ ಶುರುವಾಗೋದು ಸಹಜ. ನಾನು ಈಗ ಹೊಸ ವಾಹನವನ್ನ ಖರೀದಿಸಲು ಪ್ಲಾನ್ ಮಾಡುತ್ತಿದ್ದೇನೆ. ಈ ಹೊಸ ಇಂಧನ ಲೀಟರ್ಗೆ 20 ರೂಪಾಯಿ ಅಗ್ಗವಾಗಿರೋದ್ರಿಂದ ನಾನು ಈಗಾಗಲೇ ಒಂದು ಫ್ಲೆಕ್ಸಿ ಫ್ಯೂಯಲ್ ವಾಹನವನ್ನ ಖರೀದಿಸಿದ್ರೆ ಒಳಿತಾ ಹೇಗೆ ಅನ್ನೋ ಕ್ವಶನ್. ತಜ್ಞರ ಪ್ರಕಾರ ಈ ಬಗ್ಗೆ ಒಂದು ಅನಿಸಿಕೆ ಇಲ್ಲಿದೆ. ನೀವು ಕಾರು ಖರೀದಿಸಲು ಪ್ಲಾನ್ ಮಾಡ್ತಾ ಇದ್ರೆ ಫ್ಲೆಕ್ಸಿ ಫ್ಯೂಯಲ್ ಬದಲಿಗೆ ಇಲೆಕ್ಟ್ರಾನಿಕ್ ವಾಹನ ಅಂದ್ರೆ EV ಕಾರುಗಳನ್ನ ಖರೀದಿಸುವ ಬಗ್ಗೆ ಯೋಚಿಸುವುದು ಭವಿಷ್ಯದ ದೃಷ್ಟಿಯಿಂದ ಹೆಚ್ಚು ಸೂಕ್ತ. ಯಾಕಂದ್ರೆ ಇಲೆಕ್ಟ್ರಿಕ್ ವಾಹನಗಳ ನಿರ್ಮಾಣ ವೆಚ್ಚ ಎಥನಾಲ್ಗಿಂತಲೂ ಅತ್ಯಂತ ಕಡಿಮೆ ಆಗಿರುತ್ತದೆ ಮತ್ತು ಚಾರ್ಜಿಂಗ್ ಮೂಲ ಸೌಕರ್ಯಗಳು ವೇಗವಾಗಿ ಅಭಿವೃದ್ಧಿ ಆಗುತ್ತಿವೆ. EV ಖರೀದಿಸುವುದು ಕಾರುಗಳ ಮಟ್ಟಿಗೆ ಉತ್ತಮ ಮತ್ತು ದೀರ್ಘಕಾಲೀನ ಆಯ್ಕೆಯಾಗಿದೆ ಅಂತ ಹೇಳ್ಬೋದು. ಆದ್ರೆ ನೀವು ದ್ವಿಚಕ್ರ ವಾಹನಗಳು ಅಂದ್ರೆ 2 ವೀಲರ್ಸ್ ಖರೀದಿಸಲು ಯೋಚಿಸುತ್ತಿದ್ದರೆ EV ಆಯ್ಕೆಯ ಜೊತೆಗೆ ಫ್ಲೆಕ್ಸಿ ಫ್ಯೂಯಲ್ ವಾಹನಗಳನ್ನು ಕೂಡ ಪರಿಗಣಿಸಬಹುದು. ಯಾಕಂತ ಹೇಳಿದ್ರೆ ಬೈಕ್ಗಳಲ್ಲಿ ಬ್ಯಾಟರಿ ರೇಂಜ್ ಆಂಗ್ಸೈಟಿ ಇರ್ತದೆ ಮತ್ತು ಹಳ್ಳಿಗಳಲ್ಲಿ ಅಥವಾ ದೂರದ ಪ್ರಯಾಣಕ್ಕೆ EV ಬೈಕ್ಗಳಿಗಿಂತ ಫ್ಲೆಕ್ಸಿ ಫ್ಯೂಯಲ್ ಬೈಕ್ಗಳು ಹೆಚ್ಚು ಪ್ರಾಕ್ಟಿಕಲ್ ಆಗಿರುತ್ತದೆ ಅಂತ ಹೇಳ್ಬೋದು. ಇಲ್ಲಿವರೆಗೂ ನಾವು ಕನ್ಸ್ಯೂಮರ್ ದೃಷ್ಟಿಕೋನದಿಂದ ಡೂಸ್ ಅಂಡ್ ಡೋನ್ಸ್ ಅನ್ನ ನೋಡ್ತಾ ಬಂದ್ವಿ. ಈಗ ನಾಣ್ಯದ ಇನ್ನೊಂದು ಮುಖವನ್ನ ನೋಡೋಣ. ಗ್ರಾಹಕನಿಗೆ ಮೈಲೇಜ್ ನಲ್ಲಿ ದೊಡ್ಡ ಲಾಭವಿಲ್ಲ ಎಂದ ಮೇಲೆ
ಸರ್ಕಾರ ಈ ಹೊಸ ಇಂಧನ ವ್ಯವಸ್ಥೆಯನ್ನ ಇಷ್ಟೊಂದು ವೇಗವಾಗಿ ಏಕೆ ಜಾರಿ ಮಾಡ್ತಾ ಇದೆ? ಇದರ ಹಿಂದೆ ಮೈಕ್ರೋ ಎಕನಾಮಿಕ್ ಮತ್ತು ಜಾಗತಿಕ ಕಾರಣಗಳಿವೆಯಾ? ಹೌದು. ಮೊದಲನೇ ಕಾರಣ ಜಿಯೋ ಪೊಲಿಟಿಕಲ್ ಅಂಡ್ ಹಾರ್ಮೋಸ್ ಕ್ರೈಸಿಸ್. ಭಾರತವು ತನ್ನ ಒಟ್ಟು ತೈಲ ಅಗತ್ಯದ 80%ಕ್ಕೂ ಹೆಚ್ಚು ಭಾಗವನ್ನ ಕಚ್ಚಾ ತೈಲ ಆಮದಿನ ಅಂದ್ರೆ ಕ್ರೂಡ್ ಆಯಿಲ್ ಇಂಪೋರ್ಟ್ ಮೂಲಕವೇ ಪೂರೈಸುತ್ತಿದೆ. ಅದರಲ್ಲಿ ಬಹುಪಾಲು ತೈಲ ಮಧ್ಯಪ್ರಾಚ್ಯದ ಅಂದ್ರೆ ಮಿಡಲ್ ಈಸ್ಟ್ ನ ಹಾರ್ಮಸ್ ಜಲಸಂಧಿ ಮಾರ್ಗವಾಗಿ ಬರ್ತದೆ. ಈ ಪ್ರದೇಶದಲ್ಲಿ ಸಣ್ಣದೊಂದು ಯುದ್ಧ ಅಥವಾ ಬಿಕ್ಕಟ್ಟು ಉಂಟಾದ್ರೂ ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಗಗನಕ್ಕೇರ್ತದೆ. ಈಗ ಇಲ್ಲಿ ಆಗಿರೋ ಸಮಸ್ಯೆ ಬಗ್ಗೆನೂ ನಿಮ್ಗೆ ಗೊತ್ತಿದೆ. ಈಗಿನ ಈ ಪರಿಸ್ಥಿತಿಯಿಂದ ತೈಲ ಮತ್ತು ಇಂಧನಕ್ಕಾಗಿ ನಾವು ಬೇರೆ ದೇಶಗಳ ಮೇಲೆ ಎಷ್ಟರ ಮಟ್ಟಿಗೆ ಅಂತ ಅವಲಂಬಿತರಾಗಿದ್ದೇವೆ ಎನ್ನುವ ಕಟು ಸತ್ಯ ಸರ್ಕಾರಕ್ಕೆ ಅರಿವಾಗಿದೆ. ಈ ಅವಲಂಬನೆಯನ್ನ ಕಡಿಮೆ ಮಾಡಲು ನಮ್ಮಲ್ಲೇ ದೇಶದಲ್ಲಿ ಉತ್ಪಾದನೆ ಆಗುವ ಜೈವಿಕ ಇಂಧನವನ್ನ ಅಸ್ತ್ರವಾಗಿ ಬಳಸ್ತಾ ಇದ್ದಾರೆ. ಎರಡನೇ ಕಾರಣ ಆರ್ಥಿಕ ಉಳಿತಾಯ ಮತ್ತು ವಿದೇಶಿ ವಿನಿಮಯ. ಒಂದು ಸಣ್ಣ ಅಂದಾಜಿನ ಪ್ರಕಾರ ನಮ್ಮ ದೇಶದಲ್ಲಿ 50% ದ್ವಿಚಕ್ರ ವಾಹನಗಳು ಈ E85 ನಂತಹ ಎಥನಾಲ್ ಇಂಧನಕ್ಕೆ ಬದಲಾದರೂ ಸಹ ತೈಲ ಆಮದಿಗಾಗಿ ನಾವು ಬೇರೆ ದೇಶಗಳಿಗೆ ನೀಡುತ್ತಿರುವ ಸುಮಾರು 15,000 ಕೋಟಿ ರೂಗಳ ವಿದೇಶಿ ವಿನಿಮಯವನ್ನ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ಉಳಿಸಬಹುದು. ಇದು ದೇಶದ ಅರ್ಥವ್ಯವಸ್ಥೆಯ ಮೇಲಿನ ಹೊರೆತವನ್ನ ಗಣನೀಯವಾಗಿ ಅಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ತಗ್ಗಿಸ್ತದೆ. ಮೂರನೇ ಕಾರಣ ರೈತರ ಆದಾಯ ಮತ್ತು ಕೃಷಿ ವಲಯಕ್ಕೆ ಉತ್ತೇಜನ. ನಮ್ಮ ದೇಶದಲ್ಲಿ ಕಬ್ಬು, ಭತ್ತ ಮತ್ತು ಮೆಕ್ಕೆಜೋಳವನ್ನ ಅಗಾಧ ಪ್ರಮಾಣದಲ್ಲಿ ಬೆಳೆಯಲಾಗುತ್ತದೆ. ಎಥನಾಲ್ ಅನ್ನ ಈ ಬೆಳೆಗಳ ಉಳಿಕೆಗಳಿಂದಾಗಿ ಉತ್ಪಾದಿಸಲಾಗುತ್ತದೆ. ವಾಹನಗಳು ಹೆಚ್ಚು E85 ಇಂಧನವನ್ನ ಬಳಸಲಾರಂಭಿಸಿದರೆ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗುತ್ತಿರುವ ಮತ್ತು ಸದ್ಯಕ್ಕೆ ಸಮರ್ಪಕವಾಗಿ ಬಳಸಿಕೊಳ್ಳಲ್ಪಡುವ ಎಥನಾಲ್ ಭಾರಿ ಬೇಡಿಕೆ ಸೃಷ್ಟಿಯಾಗುತ್ತದೆ. ಇದರಿಂದ ನೇರವಾಗಿ ರೈತರ ಆದಾಯ ಸುಮಾರು 12,000 ಕೋಟಿ ರೂಗಳಷ್ಟು ಹೆಚ್ಚಿಸುವ ಸಾಧ್ಯತೆ ಇದೆ. ಇದು ಕೃಷಿ ಆಧಾರಿತ ಆರ್ಥಿಕತೆಗೆ ದೊಡ್ಡ ಬೂಸ್ಟ್ ನೀಡುತ್ತದೆ. ನಾಲ್ಕನೇ ಕಾರಣ ಪರಿಸರ ಮತ್ತು ಸುಸ್ಥಿರತೆ. ಹವಾಮಾನ ಬದಲಾವಣೆ ಒಂದು ಜಾಗತಿಕ ಸಮಸ್ಯೆಯಾಗಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಹೋಲಿಸಿದರೆ ಎಥನಾಲ್ ಒಂದು ಹೆಚ್ಚು ಸುಸ್ಥಿರ ಸಸ್ಟೈನೇಬಲ್ ಇಂಧನವಾಗಿದೆ. ಇದರಲ್ಲಿ ಕಾರ್ಬನ್ ಹೊರಸೂಸುವಿಕೆ, ಕಾರ್ಬನ್ ಎಮಿಷನ್ ಪ್ರಮಾಣ ವಾಸ್ತವವಾಗಿ ತುಂಬಾ ಕಡಿಮೆ ಇದೆ. ಭವಿಷ್ಯದ ಪೀಳಿಗೆಗೆ ಸ್ವಚ್ಛ ಪರಿಸರವನ್ನ ನೀಡಲು ಇದು ಪೂರಕವಾಗಿದೆ. ಒಟ್ಟಾರೆ ಹೇಳುವುದಾದ್ರೆ E85 ಇಂಧನ ಎನ್ನುವುದು ರಾಷ್ಟ್ರದ ಆರ್ಥಿಕತೆಯ ದೃಷ್ಟಿಯಿಂದ, ಪರಿಸರದ ದೃಷ್ಟಿಯಿಂದ ಮತ್ತು ಕೃಷಿ ವಲಯದ ದೃಷ್ಟಿಯಿಂದ ಅತ್ಯಂತ ಸಕಾರಾತ್ಮಕ ಬೆಳವಣಿಗೆ ಆಗಿದೆ. ಆದ್ರೆ ಒಬ್ಬ ವಾಹನ ಮಾಲೀಕನಾಗಿ ನಾವು ಯಾವುದೇ ಆತುರದ ನಿರ್ಧಾರವನ್ನ ತೆಗೆದುಕೊಳ್ಳುವಂತಿಲ್ಲ. ಹಳೆಯ ತಂತ್ರಜ್ಞಾನದಿಂದ ಹೊಸ ತಂತ್ರಜ್ಞಾನಕ್ಕೆ ಬದಲಾಗುವ ಒಂದು ಪರಿವರ್ತನಾ ಹಂತ ಇದ್ದೇ ಇರ್ತದೆ. ಅಂದ ಹಾಗೆ ಸದ್ಯಕ್ಕೆ ಈ ಹೊಸ ಇಂಧನ ಆಯ್ದ ಪೆಟ್ರೋಲ್ ಬಂಕ್ಗಳಲ್ಲಿ ಮಾತ್ರ ಸಿಗಲಿದೆ. ಇಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲ ಗೊಂದಲಗಳಿಗೆ ಮತ್ತು ಪ್ರಶ್ನೆಗಳಿಗೆ ಸ್ಪಷ್ಟ ಹಾಗೂ ತಟಸ್ಥವಾದ ಉತ್ತರ ಸಿಕ್ಕಿದೆ ಎಂದು ಭಾವಿಸ್ತೇನೆ. ಮತ್ತೊಮ್ಮೆ ನೆನಪಿರ್ಲಿ, ಒಂದು ವೇಳೆ ನಿಮ್ಮ ಬಳಿ ಸಾಮಾನ್ಯ ಪೆಟ್ರೋಲ್ ಕಾರ್ ಇದ್ರೆ ಅಗ್ಗವಾಗಿದೆ ಎಂಬ ಕಾರಣಕ್ಕೆ ದಯವಿಟ್ಟು ಈ ಇಂಧನವನ್ನ ಬಳಸುವ ತಪ್ಪನ್ನ ಮಾಡಬೇಡಿ. ಈ ವಿಚಾರದ ಬಗ್ಗೆ ಅಭಿಪ್ರಾಯವೇನು ಎಂಬುದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ನಮಗೂ ತಿಳಿಸಿ. ಉಪಯುಕ್ತ ಮತ್ತು ನೈಜ ಮಾಹಿತಿಯನ್ನ ವಾಹನ ಹೊಂದಿರುವ ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೂ ಕೂಡ ಶೇರ್ ಮಾಡಿ. ಇದು ಅವರಿಗೆ ಆರ್ಥಿಕ ನಷ್ಟದಿಂದ ಪಾರಾಗಲು ಸಹಾಯ ಮಾಡಬಹುದು. ಮತ್ತೊಂದು ವಿಶ್ಲೇಷಣಾತ್ಮಕ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು. ಬಾಸ್ ವಾಲಾ, ಬಿ ದ ಬಾಸ್.